ಮನುಷ್ಯನ ನಗುವ ಕ್ಷಣಗಳು ಸುಳ್ಳಾಗಬಹುದು, ಆದರೆ ಅಳುವ ಕ್ಷಣಗಳು ಖಂಡಿತವಾಗಿಯೂ ನಿಜವೇ. ಜೀವನದ ಕಠಿಣವಾದ ಸತ್ಯ ಏನೆಂದರೆ, ಹುಲ್ಲು ಕಡ್ಡಿ ಬೆಳೆಯುವಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಮೋಸ ಮಾಡಿದವರು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಅವರು ಹೊಂದುವುದಿಲ್ಲ. ಬೆಲೆ ಕೊಡದ ಪ್ರೀತಿಯನ್ನ ನೀನು ಎಷ್ಟೇ ತೋರಿಸಿದರೂ ಕೊನೆಗೆ ನಿನಗೇ ಅಲ್ಲಿ ಬೆಲೆ ಇಲ್ಲದಂತೆ ಆಗುತ್ತದೆ. ಅದಕ್ಕಾಗಿ ನೀನು ನಿನಗೆ ಮೌಲ್ಯವನ್ನು ಕಡಿಮೆ ಮಾಡುವ ಯಾವುದೇ ಬಾಂಧವ್ಯಕ್ಕೆ ನೀನು ಬೆಲೆ ಕೊಡಬೇಡ. ಜೀವನದಲ್ಲಿ ನೀನು ಸಂತೋಷವಾಗಿರ್ಬೇಕಂದ್ರೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಷ್ಟೇ ಅಲ್ಲ, ನಿನ್ನ ಜೊತೆ ನಾನಿರುವೆ ಎನ್ನುವ ಧೈರ್ಯ ಕೊಡುವ ಬಾಂಧವ್ಯದಿಂದ ಜೀವನ ಪೂರ್ತಿ ಸಂತೋಷವಾಗಿರಬಲ್ಲರು. ನಂಬಿದರೆ ಪ್ರಾಣ ಕೊಡುತ್ತೇವೆ ಎಂದು ಹೇಳುವರು, ಆದರೆ ಪ್ರಾಣ ಕೊಡುವ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಅಷ್ಟೇ ಸಾಕು. ನಮ್ಮ ಹತ್ತಿರ ಎಷ್ಟೇ ಹಣವಿದ್ದರೂ ಇತರರನ್ನು ಕೀಳಾಗಿ ನೋಡುವ ರೋಗ ಮಾತ್ರ ಇರಬಾರದು. ಆತ್ಮಾಭಿಮಾನ ಇರುವವರು ತಮಗೆ ಅವಮಾನವಾದಾಗ ಆ ಕ್ಷಣ ಏನೂ ಮಾಡದಿದ್ದರೂ ಅದನ್ನು ಅವರು ಜೀವನ ಪೂರ್ತಿ ಮರೆಯುವುದಿಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಭಾವನೆಗಳು ಇರುತ್ತವೆ. ಆದ್ದರಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನ ನೀವು ಆಡಬೇಡಿ. ಕೋಪದಲ್ಲಿ ಆಡಿದ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಂಡ್ರೆ ಮನಸ್ಸು ಒಡೆದು ಹೋಗುತ್ತೆ. ಅದೇ ಕೋಪದ ಹಿಂದಿರುವ ನೋವು ಮತ್ತು ಪ್ರೇಮ ಸಹಿತ ಕಾಳಜಿಯನ್ನು ಅರ್ಥ ಮಾಡಿಕೊಂಡ್ರೆ ಆ ಬಾಂಧವ್ಯ ಉಳಿಯುತ್ತೆ. ಆ ರೀತಿ ಉಳಿಯಲು ನಮಗೆ ಬೇಕಾದಂತಹ 2 ಆಯುಧಗಳು ಕಿರುನಗೆ ಮತ್ತು ಮೌನ. ನಗುವಿನಿಂದ ಬಹಳ ಸಮಸ್ಯೆಗಳನ್ನ ಪರಿಹರಿಸಬಹುದು, ಹಾಗೂ ಮೌನದಿಂದ ಸಮಸ್ಯೆಗಳೇ ಉಂಟಾಗದಂತೆ ನೋಡಿಕೊಳ್ಳಬಹುದು. ನೆನಪಿಟ್ಟುಕೊಳ್ಳಿ, ಈಗ ನಿಮಗೆ ಅನಿಸಬಹುದು ಜೀವನ ಅಂದರೆ ಇಷ್ಟೇ ಅಂತ, ಆದರೆ ಒಂದು ವಯಸ್ಸು ಬಂದಾಗಲೇ ತಿಳಿಯುತ್ತದೆ, ಜೀವನವೆಂದರೆ ನಿನ್ನ ಮೇಲೆ ಇರುವ ಜವಾಬ್ದಾರಿಯನ್ನ ನಿನ್ನನ್ನು ನಂಬಿಕೊಂಡು ಬಂದವರಿಗಾಗಿ ನಿಭಾಯಿಸಲು ಸಂಸಾರದಲ್ಲಿ ಓಡುವ ಅಗತ್ಯವಿದೆ ಎಂದು. ನಾಣ್ಯಕ್ಕೆ 2 ಮುಖದಿಂದಲೇ ಬೆಲೆ, ಒಂದರಿಂದ ಅಲ್ಲ. ಜೀವನವೂ ಕೂಡ ಅಷ್ಟೇ, ಕಷ್ಟ ಸುಖದಿಂದ ಜೀವನ. ಈ ಜೀವನದಲ್ಲಿ 2 ಇದೆ. ನೀವೇ ನೋಡಿ, ಜೀವನ 2ರಿಂದ ಆಗಿದೆ. ಹುಟ್ಟು ಸಾವು, ಸುಖ ದುಃಖ, ಪ್ರೇಮ ದ್ವೇಷ, ಹೀಗೆ 2ನ್ನೂ ಸ್ವೀಕರಿಸಬೇಕು. ಹಾಗೆ ಕಷ್ಟ ಸುಖವನ್ನು ಅರಿಯದ ಜೀವನ ವ್ಯರ್ಥ. ಯಾರೊಬ್ಬರ ಜೀವನದಲ್ಲೂ ಒಂದು ಮಾತ್ರ ಇಲ್ಲ. ಹಾಗೆ ಪ್ರತಿಯೊಬ್ಬರೂ ಕೂಡ 2ರ ಮುಖಾಂತರವೇ ಸಾಗಬೇಕು. ಅದುವೇ ಜೀವನದ ಒಂದು ಪರಮಾರ್ಥ. ಇದನ್ನ ಅರಿತು ಬಾಳಿದರೆ ಸ್ವಲ್ಪ ನೆಮ್ಮದಿ, ಇಲ್ಲದಿದ್ದರೆ ಜೀವನವೆಲ್ಲ ನೆರಳಾಟ. ಮನುಷ್ಯನಿಗೆ ವಯಸ್ಸು ಬೆಳೆಯುವುದರೊಂದಿಗೆ ಜೀವನದ ಅನುಭವವೂ ಬೆಳೆಯಬೇಕು. ಯೋಚನಾ ವಿಧಾನ ಬದಲಾಗಬೇಕು. ವರ್ತನೆಯಲ್ಲಿ ಒಳಿತು ಮತ್ತು ಕೇಡನ್ನು ತಿಳಿಯಬೇಕು. ಆಗ ಸಮಾಜದಲ್ಲಿ ನಿನಗೆ ಮೌಲ್ಯಯುತವಾದ ಗೌರವ ಖಂಡಿತವಾಗಿಯೂ ದೊರೆಯುತ್ತದೆ. ಅನ್ಯರು ನಿನಗೆ ನಿಂದಿಸಿ ಆಡಿದಂತಹ ಮಾತುಗಳೇ ಅವರನ್ನು ನೋಡಿದಾಗಲೆಲ್ಲ ನಮಗೆ ನೆನಪಿಗೆ ಬರುತ್ತದೆ. ಇನ್ನು ಸ್ವಂತ ಮನೆಯವರೇ ನಿಂದಿಸಿದರೆ ಜೀವನ ಪೂರ್ತಿ ಆ ಮಾತುಗಳು ನಮಗೆ ನೆನಪಿನಲ್ಲಿ ಇರುತ್ತವೆ. ಹಾಗೆ ಹೊಟ್ಟೆ ತುಂಬಿದವನಿಗೆ ಇಡುವ ಅನ್ನ, ಸಮುದ್ರದಲ್ಲಿ ಸುರಿಯುವ ಮಳೆ, ಧನಿಕನಿಗೆ ಕೊಡುವ ಬಹುಮಾನ, ಹಗಲು ಬೆಳಗುವ ದೀಪ, ಬಾಂಧವ್ಯವಿಲ್ಲದ ಬಂಧನ, ಅಸಮರ್ಥರೊಂದಿಗೆ ಮಾಡುವ ವ್ಯವಹಾರ, ಹದ್ದು ಮೀರಿದ ಸ್ನೇಹ, ನಿಜವಲ್ಲದ ಪ್ರೀತಿ, ಇವೆಲ್ಲವೂ ಬೂದಿಯಲ್ಲಿ ಸುರಿದ ಪನ್ನೀರಿನ ಹಾಗೆ. ಇವೆಲ್ಲವೂ ಕೂಡ ವ್ಯರ್ಥವೇ ಅಲ್ಲವೇ? ಸಂಪಾದಿಸುವವರೆಗೆ ಮಾತ್ರ ನಾವು ಎಲ್ಲರಿಗೂ ಆತ್ಮೀಯರೇ. ಒಂದು ವೇಳೆ ನಾವು ಸಂಪಾದನೆ ಮಾಡೋದನ್ನು ನಿಲ್ಲಿಸಿದರೆ ಸ್ವಂತ ಮನೆಯಲ್ಲೇ ಅನ್ಯರಾಗಿ ಬಿಡುತ್ತೇವೆ. ಹಾಗಾಗಿ ನೀನು ಸಂಪಾದನೆ ಮಾಡ್ತಾ ಇದೀಯಾ ಅಂದರೆ ಮಾತ್ರ ಜನ ನಿನ್ನನ್ನು ಹುಡುಕೊಂಡು ಬಂದು ಮಾತನಾಡಿಸ್ತಾರೆ. ನೀನೇನೂ ಸಂಪಾದನೆ ಮಾಡ್ತಾ ಇಲ್ಲ ಅಂದರೆ ನೀನಾಗಿ ನೀನೇ ಮಾತನಾಡಿಸಿದರೆ ಮಾತ್ರ ಅವರು ನಿನ್ನನ್ನು ಮಾತಾಡಿಸ್ತಾರೆ. ಜೀವನದ ಅನುಭವ ಇಲ್ಲದ ವಯಸ್ಸಿನಲ್ಲಿ ಹಿರಿಯರ ಮಾತುಗಳನ್ನು ತಿರಸ್ಕರಿಸಿ ತೆಗೆದುಕೊಂಡ ತಪ್ಪು ನಿರ್ಣಯಗಳ ಪರಿಣಾಮ ಜೀವನವೆಲ್ಲ ಕಾಡುತ್ತಲೇ ಇರುತ್ತದೆ. ಕೆಲವು ಬಾರಿ ಆ ಪರಿಣಾಮಗಳಿಂದ ಹೊರಬರಲು ಸಾಧ್ಯವೇ ಇಲ್ಲವೇನೋ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿಬರುತ್ತದೆ. ಬಾಂಧವ್ಯ ಮುರಿದು ಬೀಳುತ್ತದೆ ಎಂದು ಗೊತ್ತಿದ್ದರೂ ಸತ್ಯವನ್ನೇ ಹೇಳಿ, ಸುಳ್ಳು ಹೇಳಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಮುರಿದ ಸಂಬಂಧ ಮತ್ತೆ ಎಂದಾದರೂ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ಮತ್ತೆಂದೂ ಬರಲು ಸಾಧ್ಯವಿಲ್ಲ. ಸಂತೋಷ ಅನ್ನೋದು ಎಷ್ಟೋ ಸಾವಿರ ವೆಚ್ಚ ಖರ್ಚು ಮಾಡಿ ಎಷ್ಟು ಊರುಗಳನ್ನು ತಿರುಗಿದರೂ ಬರುವುದಿಲ್ಲ. ನಮ್ಮವರು ಅಂತ ತಿಳಿದವರೊಂದಿಗೆ 10 ನಿಮಿಷ ಮನಬಿಚ್ಚಿ ಮಾತನಾಡಿದರೆ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಜೀವನದಲ್ಲಿ ಕೆಲವು ಬಾರಿ ಒಬ್ಬಂಟಿಯಾಗಿರುವುದು ಕಷ್ಟವೆನಿಸಬಹುದು, ಆದರೆ ಒಂಟಿತನ ಬಾಂಧವ್ಯದ ಬೆಲೆ, ಸಮಯದ ಬೆಲೆ, ಹಣದ ಬೆಲೆ ಮತ್ತು ಜೀವನದ ಬೆಲೆಯನ್ನು ಕಲಿಸುತ್ತದೆ.
ಕಾರಣವಿಲ್ಲದ ಕೋಪ, ಗೌರವವಿಲ್ಲದ ಬಾಂಧವ್ಯ, ಜವಾಬ್ದಾರಿ ಇಲ್ಲದ ಯೌವನ, ಅಲಂಕಾರದಿಂದ ಬರುವ ಸೌಂದರ್ಯ ಹೆಚ್ಚು ಕಾಲ ಉಳಿಯುವುದಿಲ್ಲ. ವ್ಯಕ್ತಿಗಳನ್ನು ಇಷ್ಟಪಡುವುದು ತಪ್ಪಲ್ಲ, ನಿನ್ನ ಇಷ್ಟಗಳನ್ನು ಗೌರವಿಸದೇ ಇರುವವರ ಮೇಲೆ ಇಷ್ಟವನ್ನು ಬೆಳೆಸಿಕೊಳ್ಳುವುದು ಖಂಡಿತವಾಗಿಯೂ ತಪ್ಪು. ನಿನ್ನೊಂದಿಗೆ ಯಾರೂ ಇರೋದಿಲ್ಲ, ಇರುವ ಹಾಗೆ ನಟಿಸುವರು. ಒಂದನ್ನು ನೆನಪಿಟ್ಕೋ, ನಿನ್ನ ಸುತ್ತಲೂ ಎಷ್ಟೇ ಜನರಿದ್ದರೂ ಯಾರೂ ಕೂಡ ನಿನ್ನೋರಲ್ಲ, ನಿನಗೆ ನೀನು ಮಾತ್ರ. ಪ್ರತಿ ಬಾರಿಯೂ ತಪ್ಪುಗಳನ್ನು ಕ್ಷಮಿಸುವುದೆಂದರೆ ಮತ್ತೊಂದು ತಪ್ಪಿಗೆ ದಾರಿ ಮಾಡಿಕೊಟ್ಟ ಹಾಗೆ. ಈ ದಿನದ ಸೋಲನ್ನು ಒಪ್ಪಿಕೊಂಡು ಅಲ್ಲಿ ಏನಿಲ್ಲ ಅನ್ನಬೇಡ. ಪ್ರತಿ ಸೂರ್ಯಾಸ್ತವೂ ಕೂಡ ನಾಳೆಯ ಉದಯಕ್ಕೆ ಸೂಚನೆಯಾದರೆ ನಿನಗೆ ಬರುವ ಪ್ರತಿ ಸೋಲು ಕೂಡ ಗೆಲುವಿಗೆ ಸೂಚನೆಯಲ್ಲವೇ? ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.